ಬುಕ್ಕಿಂಗ್ ತಗೊಳ್ತಾ ಇಲ್ಲ, OTP ಬರ್ತಾ ಇಲ್ಲ, ಸಿಲಿಂಡರ್ ಬಂದಿಲ್ಲ, ಬುಕ್ಕಿಂಗ್ ಆದ್ರೂ ಸಿಲಿಂಡರ್ ಕೊಡ್ತಾ ಇಲ್ಲ. ಹೀಗೆ ಗ್ರಾಹಕರು ಅಲೆದಾಡೋದು ತಪ್ತಾ ಇಲ್ಲ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ವಿಪತ್ತು ತಲೆದೋರಿದೆ. ಗ್ರಾಮೀಣ ಪ್ರದೇಶಗಳಲ್ಲೂ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದ್ದು ಬಿರು ಬಿಸಿಲಿನಲ್ಲೂ ಕ್ಯೂ ನಿಲ್ಲುವಂತಾಗಿದೆ. ಎಲ್ಲ ಸ್ಟಾಕ್ ಐತೆ ಸರ್ಕಾರ ಹೇಳ್ತೈತಿ, ಆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಈಗ ನಿನ್ನೆ ಬಂದು ನಮ್ಮ ಹೊಟ್ಟೆ ಮೇಲೆ ಕಲ್ಲು ಬಿತ್ತು ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ. ನಮಗೆ ಹೇಳ್ಬೇಕಂದ್ರೆ ನಾವೇ ದುಃಖಿತರಾಗ್ತಾ ಇದ್ದೀವಿ. ಈಗ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಿಲ್ಲ, ಮನೆಗಳಿಗೂ LPG ಸಿಲಿಂಡರ್ ಸಿಗ್ತಿಲ್ಲ. ಗ್ಯಾಸ್ ಸಿಲಿಂಡರ್ಗಾಗಿ ಜನ ಬಿರು ಬಿಸಿಲಿನಲ್ಲೂ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಒಂದೇ ಒಂದು ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅಂತ ಪರದಾಡ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ LPG ಸಿಲಿಂಡರ್ಗಾಗಿ ಜನ ಇನ್ನಿಲ್ಲದಂತೆ ಒದ್ದಾಡ್ತಿದ್ದಾರೆ. ನರಗುಂದದಲ್ಲಿ ಗ್ಯಾಸ್ಗಾಗಿ ಜನ ಮುಂಜಾನೆಯಿಂದಲೇ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ನಿಂತಿದ್ರು. ಬಿರು ಬಿಸಿಲಿನಲ್ಲೂ ಮಕ್ಕಳನ್ನ ಹಾಕೊಂಡು ಮಹಿಳೆಯರು ಪರಿತಪಿಸಿದ್ರು. 3 ತಿಂಗಳ ಹಿಂದೆ ಸಿಲಿಂಡರ್ ಪಡೆದಿದ್ದೆ, ಈಗ ಬುಕ್ ಮಾಡಿದ್ರೆ ನನಗೆ ಸಿಲಿಂಡರ್ ಕೊಡ್ತಿಲ್ಲ, ನನ್ನ ಸಿಲಿಂಡರ್ ಅನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂತ ಜನ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಎದುರು ಆಕ್ರೋಶ ಹೊರಹಾಕಿದ್ರು. ಎಲ್ಲ ಸ್ಟಾಕ್ ಐತೆ ಸರ್ಕಾರ ಹೇಳ್ತೈತಿ, ಅವರು ಏಜೆನ್ಸಿ ಅವರು ಎಲ್ಲ ಅದಾವ ಬರ್ತಾವ ಎಲ್ಲ ಅಂತಾರೆ, ಆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಡೈಲಿ ಎಲ್ಲರೂ ಬಂದು ಇಲ್ಲೇ ತುಂಬಿಸ್ಕೊಂಡು ನಸಿಕ್ನಾಗ 4 ಗಂಟೆಗೆ ಬಂದು ಹೋಗ್ತಾರೆ ಗಂಡು ಮಕ್ಕಳೆಲ್ಲ. ಬುಕ್ ಮಾಡಿ 2 ವಾರ ಆತ್ರಿ, ನಮ್ಗೆ ಬುಕ್ ಮಾಡಿರಿ 2 ವಾರ ಆತ್ರಿ, ಬಂದೇ ಇಲ್ರಿ. ಬೀದರ್ನಲ್ಲೂ ಗೃಹ ಬಳಕೆ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. 20 ದಿನದಿಂದ ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. ಈ ಸದ್ಯ ನಾನು ಬೀದರ್ನ ನೆಹರು ಕ್ರೀಡಾಂಗಣ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು, ಈ ಎಲ್ಲರೂ ಕೂಡ ಏನು ಸಿಲಿಂಡರ್ನ ಖರೀದಿ ಮಾಡಲಿಕ್ಕೆ ಅಂತಲೂ ಕೂಡ ಇಲ್ಲಿ ಎಲ್ಲರೂ ಜನರು ಕೂಡ ಮುಂಜಾನೆಯಿಂದ ಬಂದು ಇಲ್ಲಿ ಕಾಯ್ತಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಸಿಲಿಂಡರ್ನ ತಂದು, ಖಾಲಿ ಸಿಲಿಂಡರ್ಗಳನ್ನ ತಂದು ಇಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಯಾಕೆಂದರೆ ಕಳೆದ 10 ರಿಂದ 15 ದಿವಸಗಳ ಹಿಂದ್ಗಡೆ ಇವರೆಲ್ಲ ಬುಕ್ ಮಾಡಿದ್ದಾರೆ, ಇನ್ನೂವರೆಗೂ ಕೂಡ ಇವರಿಗೆ ಗ್ಯಾಸ್ ಬಂದಿಲ್ಲ. ಇತ್ತ ಕಲಬುರಗಿಯ HP ಗ್ಯಾಸ್ ಏಜೆನ್ಸಿ ಬಳಿಯೂ ಇದೇ ಪರಿಸ್ಥಿತಿ. ಮೇಲೆ ಸೂರ್ಯ ನೆತ್ತಿ ಸುಡುತ್ತಿದ್ರೆ ಜನ ಕೆಲಸ ಕಾರ್ಯ ಎಲ್ಲವನ್ನ ಬಿಟ್ಟು ಬಂದು ಕೈಯಲ್ಲಿ ಸಿಲಿಂಡರ್ ಹಿಡಿದು ಕಾಯ್ತಿದ್ದಾರೆ. ಕೂಡ ಏನು ಗುಲ್ಬರ್ಗ HP ಗ್ಯಾಸ್ ಏಜೆನ್ಸಿ ಏನಿದೆ ಅದರ ಮುಂದೆ ಬೆಳಿಗ್ಗೆಯಿಂದನೇ ಸಾಕಷ್ಟು ಜನ ಕ್ಯೂ ನಿಂತರೂ ಕೂಡ ಇಲ್ಲಿವರೆಗೂ ಏನು ಅಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧದ ಭೀತಿ ಏನಿದೆ, ಅದರಿಂದ ಸಮರ್ಪಕವಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳು ಪೂರೈಕೆ ಆಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇಲ್ಲದ ಕಾರಣ ಹಾಸನದ KR ಪುರಂನಲ್ಲಿರುವ ಗೊಮ್ಮಟಾದ್ರಿ ಹೋಟೆಲ್ ಬಂದ್ ಆಗಿದೆ. ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಸಾಧ್ಯ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಬಂದಿದ್ವಿ. ಈಗ ನಿನ್ನೆ ಬಂದು ನಮ್ಮ ಹೊಟ್ಟೆ ಮೇಲೆ ಕಲ್ಲು ಬಿತ್ತು ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ. ನಮಗೆ ಹೇಳ್ಬೇಕಂದ್ರೆ ನಾವೇ ದುಃಖಿತರಾಗ್ತಾ ಇದ್ದೀವಿ. ಈಗ ಶಿವಮೊಗ್ಗದಲ್ಲಿ 70 ವರ್ಷದ ಹಳೆಯ ಹೋಟೆಲ್ ಬಂದ್ ಆಗಿದೆ. DC ಕಚೇರಿ ಬಳಿ ಇರುವ ಬಾಲಾಜಿ ಟಿಫನ್ ಸೆಂಟರ್ ಬಂದ್ ಆಗಿದ್ದು ದೂರದ ಊರುಗಳಿಂದ ಬರುವ ಜನರು ಊಟಕ್ಕಾಗಿ ಪರದಾಡುವಂತಾಗಿದೆ. ಇಷ್ಟು ದಿವಸ ನಾವು ಒಂದು ಸ್ವಲ್ಪ ಅರ್ಧ ದಿವಸ ಮಾಡಿ ಏನೋ ಒಂಥರ ಗಿರಾಕಿಗೆ ತೃಪ್ತಿಪಡಿಸ್ತಾ ಇದ್ವಿ. ಅದು ಈಗ ನಮಗೇನು ಮಾಡೋ ಸಾಧ್ಯ ಇಲ್ಲ. ಆದರೆ ಇವತ್ತಿಂದ ಕೂತ್ಬಿಡ್ತೀವಿ. ಈ ನಡುವೆ ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಮತ್ತು ಗೃಹ ಬಳಕೆ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಪೈಪ್ಲೈನ್ ಗ್ಯಾಸ್ ಸಂಪರ್ಕ ಪಡೆಯಲು ಹೋಟೆಲ್ಗಳು, ಮನೆ ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಲಾಸ್ಟ್ 15 ದಿನಗಳಿಂದ ನಮಗೆ ಬಹಳ ಎಂಕ್ವೈರೀಸ್ ಬರ್ತಾ ಇದೆ. ಅಂದರೆ ಸರ್ಜ್ ಆಗಿದೆ ಈಗ, ಕಮರ್ಷಿಯಲ್ಸ್ ಆಗಲಿ ಡೊಮೆಸ್ಟಿಕ್ ಆಗಲಿ. ಇನ್ನು ಕಾರವಾರ ನಗರದ ಜನತಾ ಬಜಾರ್ನಲ್ಲಿರುವ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಇತ್ತ ಕೊಪ್ಪಳ ಹೊರವಲಯದಲ್ಲಿ ಸಿಲಿಂಡರ್ ಇಲ್ಲದೆ ಹೆದ್ದಾರಿ ಪಕ್ಕದ ಡಾಬಾಗಳು ಬಾಗಿಲು ಮುಚ್ಚಿವೆ. ಅತ್ತ ರಾಯಚೂರಿನ ಲಕ್ಷ್ಮೀ ವೆಂಕಟೇಶ್ವರ ಲಿಂಗಾಯತ ಖಾನಾವಳಿಗೂ ಸಿಲಿಂಡರ್ ಸಂಕಷ್ಟ ತಂದೊಡ್ಡಿದೆ. ಹಾಸನದಲ್ಲಿ ರಾಮನವಮಿ ಪ್ರಯುಕ್ತ ಪ್ರಸಾದ ಮಾಡುವುದಕ್ಕೆ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡುವಂತಾಯಿತು. ಬ್ಯೂರೋ ರಿಪೋರ್ಟ್, TV9.